ಇದು ಸಾಮಾನ್ಯ ದೇವಿಯ ಕಥೆಯಲ್ಲ. ಇದು ಶಕ್ತಿಯ ಪ್ರತೀಕ. ಇದು ಸವದತ್ತಿ ಯಲ್ಲಮ್ಮ ಅಮ್ಮನ ಕಥೆ. ಕರ್ನಾಟಕದ ಸವದತ್ತಿಯಲ್ಲಿ ವಾಸಿಸುವ ಈ ದೇವಿ ಮೂಲದಲ್ಲಿ ರೇಣುಕಾದೇವಿಯಾಗಿದ್ದರು. ಅವರು ಮಹರ್ಷಿ ಜಮದಗ್ನಿಯ ಪತ್ನಿ, ಪರಶುರಾಮನ ತಾಯಿ. ಒಂದು ದಿನ ವಿಧಿಯ ಕ್ರೂರ ಆಟ. ಜಮದಗ್ನಿ ಮಹರ್ಷಿಯ ಆಜ್ಞೆಯಿಂದ ಪರಶುರಾಮ ತನ್ನ ತಾಯಿಯನ್ನೇ ಕೊಂದನು. ಆದರೆ ದೇವಿಯ ಶಕ್ತಿ ಎಂದಿಗೂ ಸಾಯೋದಿಲ್ಲ. ಪರಶುರಾಮನ ತಪಸ್ಸಿನಿಂದ ರೇಣುಕಾದೇವಿ ಮತ್ತೆ ಜೀವಂತಳಾದಳು. ಅದಾದ ಮೇಲೆ ಆಕೆ ಯಲ್ಲಮ್ಮ ಅಮ್ಮನಾಗಿ ಜನರ ಆರಾಧನೆಗೆ ಪಾತ್ರಳಾದಳು. ಬಡವರ ತಾಯಿ, ದುಃಖಿಗಳ ಆಶ್ರಯ, ಶಕ್ತಿಯ ರೂಪ. ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಬರುತ್ತಾರೆ. ಅವಳ ದರ್ಶನದಿಂದ ಜೀವನ ಬದಲಾಗುತ್ತದೆ ಎಂದು ನಂಬಿಕೆ. ಇದು ಕೇವಲ ಕಥೆಯಲ್ಲ, ಇದು ಭಕ್ತಿ, ತ್ಯಾಗ ಮತ್ತು ಶಕ್ತಿಯ ಚಿಹ್ನೆ. ಸವದತ್ತಿ ಯಲ್ಲಮ್ಮ ಅಮ್ಮ ನಮ್ಮ ಹೃದಯದ ದೇವಿ. ಜೈ ಯಲ್ಲಮ್ಮ ಅಮ್ಮ ಎಲ್ಲರಿಗೂ ಕಾಪಾಡಲಿ.